ಸರ್ ನಿಮ್ಮನ್ನೇನೋ ಅಂತ ಕೇಳ್ಬೋದಾ? ಕೇಳಮ್ಮ, ಬರೋಬ್ಬ ಕೇಳು. ನೀನು ನನ್ನ ಮಗಳಿದ್ದ ಹಾಗೆ. ಥ್ಯಾಂಕ್ಸ್ ಸರ್. ಏನು ವಿಷಯ? ಅದೇ ಸರ್, ಜೀವ ಅವ್ರು ಡೈಲಿ ಇಲ್ಲಿಗೆ ಬಂದು ಕುಡ್ಕೊಂಡು ಮನೆಗೆ ಹೋದರೆ ಅವ್ರ ಮನೆಯವ್ರು ಸುಮ್ಮನೆ ನಿಮ್ಮನ್ನ ಬೈತಾರೆ ಸರ್. ಅವರು ಹಾಳಾಗೋದಕ್ಕೆ ಕಾರಣ ನೀವೇ ಅಂತ ಬ್ಲೇಮ್ ಮಾಡ್ತಾರೆ. ಸುಮ್ಮನೆ ಅವ್ರ ವಿರೋಧ ಕಟ್ಕೊಳಂಗಾಗಲ್ವ ಸರ್? ನನಗೆ ನನ್ನ ಗುರಿ ರೀಚ್ ಆಗೋದು ಇಂಪಾರ್ಟೆಂಟು. ಯಾರ ವಿರೋಧನ ಕಟ್ಕೊಳ್ತೀನೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ನನ್ನ ಗುರಿ ಮಾತ್ರ ಕಾಣ್ತಾ ಇರುತ್ತೆ. ನನ್ನ ಫೋಕಸ್ ಎಲ್ಲ ಅದ್ರ ಮೇಲೇನೆ ಇರುತ್ತೆ. ಇದೊಂಥರ ಗೇಮ್ ಪ್ಲಾನ್. ಈಗ ನಾನು ಜೀವನ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ. ಇದರ ಉದ್ದೇಶ ಇಷ್ಟೇ, ಇಂಡೈರೆಕ್ಟ್ ಆಗಿ ಗೌತಮ್ ದಿವಾನ್ಗೆ ನೋವು ಕೊಡೋದು. ಜೀವಾಗ ಏನಾದರೂ ಆದರೆ ಅದು ಗೌತಮ್ ದಿವಾನ್ನ ತಲುಪುತ್ತೆ. ಅಯ್ಯೋ ನನ್ನ ತಂಗಿ ಗಂಡ ಈಗಾದ್ನಲ್ಲ ಅಂತ ಅವನೊಟ್ಟೆ ಚುರುಕಂತೆ. ಬರೀ ಚುರುಕಂದ್ರೆ ಸಾಲ್ತು, ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಹಾಕಬೇಕು. ಹಾಕಬೇಕು ಅಂದ್ರೆ ಜೀವ ಎಷ್ಟು ಹಾಳಾಗೋದಕ್ಕೆ ಸಾಧ್ಯನೋ ಅಷ್ಟು ಹಾಳಾಗಬೇಕು. ಕೆಟ್ಟ ಕೆರ ಹಿಡಿಬೇಕು, ಆಗ್ಲೇ ಎಫೆಕ್ಟಿವ್ ಆಗೋದು. ನಾನು ಅಂದ್ಕೊಂಡಿದ್ದು ಆಗೋದು. ಬಟ್ ಆದರೆ ಈ ವಿಷಯ ಗೌತಮ್ ದಿವಾನ್ ತನಕ ಹೋಗಿ ಮುಟ್ಟುತ್ತೆ ಅಂತೀರಾ? ಯಾಕೆ ಮುಟ್ಟೋದಿಲ್ಲ? ಮುಟ್ಟುತ್ತೆ. ಸತ್ಯನ ಎಲ್ಲರೂ ತಮ್ಮಲ್ಲೇ ಇಟ್ಕೊಂಡು ಮುಚ್ಚಿಡ್ತಿದ್ದಾರೆ. ಸತ್ಯನ ಎಷ್ಟು ದಿವಸ ಅಂತ ಮುಚ್ಚಿಡಕ್ಕಾಗತ್ತೆ? ಈ ಡ್ರಿಂಕ್ಸ್ ಅನ್ನೋ ಚಟ ಇದೆಯಲ್ಲ, ಈ ಕಿಡ್ನಿ ಲಿವರ್ ಇಷ್ಟನ್ನು ಮಾತ್ರ ಕೆಡಿಸೋದಿಲ್ಲ, ಮನುಷ್ಯನ ಸಂಪೂರ್ಣ ವ್ಯಕ್ತಿತ್ವವನ್ನೇ ಕೆಡಿಸ್ಬಿಡುತ್ತೆ. ಕಂಟ್ರೋಲ್ ಇದ್ರೆ ಪರವಾಗಿಲ್ಲ, ನಂತರ ಕಂಟ್ರೋಲ್ ಏನಾದರೂ ತಪ್ಪಿದ್ರೆ ಇಡೀ ಜೀವನನೇ ಬರ್ಬಾದಾಗೋಗ್ಬಿಡುತ್ತೆ. ಈಗ ಜೀವ ಅದೇ ಹಾದಿನಲ್ಲಿದ್ದಾನೆ. ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತ ಹೊರಟಿದ್ದವನು ಪೂರ ಪ್ರಪಾತಕ್ಕೆ ಬೀಳ್ತಾ ಇದ್ದಾನೆ. ಅದು ಎಂತ ಪ್ರಪಾತ? ಅಡಿಕ್ಷನ್ ಅನ್ನೋ ಮಹಾಪ್ರಪಾತ. ಬಿದ್ರೆ ಮತ್ತೆ ಹೇಳೋದು ಅಷ್ಟೊಂದು ಸುಲಭ ಅಲ್ಲ. ಏನೋ ಇವರೆಲ್ಲ ಸೇರಿ ಮುಚ್ಚಿಟ್ಟಿರ್ಬೋದು, ಆದ್ರೆ ತೀರಾ ಹಾಳಾದ್ಮೇಲೆ ವಿಷಯ ಆಚೆಗೆ ಬಂದೇ ಬರುತ್ತೆ. ಇವನ ಹಣೆ ಬರ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಇವನ ಕತೆ ಹೀಗಾಗಿದೆ ಅಂತ ಗೌತಮ್ ಕಿವಿಗೂ ಬಿದ್ದೇ ಬೀಳುತ್ತೆ. ಹಾಗಾಕಬೇಕು. ಗೌತಮ್ ಈ ವಿಷಯನ ಕೇಳ್ಬಿಟ್ಟು ಅಯ್ಯೋ ಅಂತ ಒದ್ದಾಡಬೇಕು. ಅದಕ್ಕೆ ಆ ಜೀವನ ಜಯದೇವನ ಎಷ್ಟು ಹಾಳು ಮಾಡಕ್ ಸಾಧ್ಯನೋ ಅಷ್ಟು ಹಾಳು ಮಾಡ್ತಾ ಇರುತ್ತೋ, ಅದು ಕುಮ್ಮಕ್ ಕೊಡ್ತಾ ಇರೋದು. ಅಜ್ಜಿ, ರಾತ್ರಿ ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ಕಣ್ಬಿಟ್ಟು ನೋಡುವಾಗ ಇರ್ಲೇ ಇಲ್ಲ. ನನ್ನ ಅಜ್ಜಿ ಅಂತಿದ್ದಾಳೆ. ಯಾರು ಇವಳು? ನೀನ್ ರಾತ್ರಿ ಯಾವಾಗ ಎದ್ದು ಹೋದೆ? ನಾನು ನೆಬಸ್ಬೇಕಿತ್ತಲ್ವ ಒಂದ್ ಮಾತು. ಎಷ್ಟೆಲ್ಲ ಹುಡುಕ್ದೆ, ನನಗ್ ಭಯಾನೇ ಆಗೋಗಿತ್ತು. ಬಾ ಕೂತ್ಕೋ. ಇವಳು ಯಾರು? ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನಮ್ಮ ಮಾಡ್ಬೇಕಿತ್ತು? ಅಣ್ಣ ಅದ್ಗೆಗ್ ನಾನು ಏನಂತ ಉತ್ತರ ಕೊಡ್ಬೇಕಿತ್ತು? ಅಣ್ಣ ಅತ್ತಿಗೆ ಅಂತಿದ್ದಾಳೆ ಅಂದ್ರೆ ಎಷ್ಟು ಗಾಬರಿ ಆಗಿದೆ ಗೊತ್ತಾ? ನೀನ್ ಎಲ್ಲೋಗಿದ್ಯೋ ಏನ್ ಮಾಡ್ಕೊಂಡಿದ್ಯೋ ಅಂತ. ಹಾಗೆಲ್ಲ ಮಾಡ್ಬೇಡ. ನೀನ್ ಹೀಗೆಲ್ಲ ಮಾಡಿದ್ರೆ ಎಲ್ರಿಗೂ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಬೇರೆಯವ್ರಿಗೆ ತೊಂದರೆ ಕೊಡ್ಬಾರ್ದು. ಹಾ, ಏನಾಯ್ತು? ಯಾಕೆ ಒಂಥರ ಇದೆಯಾ? ನಾನು ಹೇಳ್ತಿರೋದು ಕೇಳಿಸ್ಕೊತಿದ್ಯಾ? ಅರ್ಥ ಆಗ್ತಿದ್ಯಾ ನಿನಗೆ? ಹಾಗೆಲ್ಲ ಇನ್ನೊಂದ್ಸತಿ ಮಾಡ್ಬಾರ್ದು. ಜಾಣೆ ಅಲ್ವಾ ನಮ್ಮಮ್ಮ? ಅಮ್ಮ ಅಂತಿದ್ದಾಳೆ ಅಂದ್ರೆ ಅಮ್ಮ, ಏನಾಯ್ತಮ್ಮ ನಿಂಗೆ? ನಾವ್ ಯಾರು ಅಂತ ಗೊತ್ತಿಲ್ಲ ಅನ್ನೋ ಥರ ಆಡ್ತಿದ್ಯಲ್ಲ. ಏನ್ ಹೊಸ ವರ್ಷ ಶುರು ಮಾಡ್ಕೊಂಡಿದ್ಯಾ? ಏನ್ ಕತೆ? ಏನಾಯ್ತು ಸುಧಾ ಅವ್ರೆ? ಅತ್ತೆ ಬಗ್ಗೆ ಏನು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಅತ್ತೇನಾ? ಅಮ್ಮ ಯಾಕೋ ಒಂಥರ ಆಡ್ತಿದ್ದಾಳೆ ಅಪ್ಪಿ. ರಾತ್ರಿ ನೋಡಿದ್ರೆ ಹೇಳ್ದೆ ಕೇಳ್ದೆ ಹೊರಗಡೆ ಹೋಗ್ಬಿಟ್ಟಿದ್ಲು. ಈಗ ನಾನು ಮಾತಾಡ್ತಿದ್ರು ನಾನು ಯಾರು ಅಂತ ಗುರ್ತೇ ಇಲ್ಲ ಅನ್ನೋ ಹತ್ರ ವಿಚಿತ್ರವಾಗಿ ಆಡ್ತಿದ್ದಾಳೆ. ಮೊದ್ಲು ನಾನು ಏನ್ ಹೇಳಿದ್ಲು ಅದನ್ನ ಕೇಳ್ತಿದ್ಲು, ನನ್ನನ್ನು ಗುರ್ತಿಡಿಯೋಳು. ಆದ್ರೆ ಇವತ್ತು ಅದೂ ಇಲ್ಲ ಅಪ್ಪಿ. ಹೌದಾ? ಇರಿ, ನಾನು ಯಾರು ಅಂತ ಗುರ್ತಿಡ್ತಾರ ನೋಡೋಣ. ಅತ್ತೆ, ನಾನು ಯಾರು ಅಂತ ಗೊತ್ತಾಯ್ತಾ? ಅಪೇಕ್ಷಾ, ನಿಮ್ ಕಿರಿ ಸೊಸೆ, ಗೌತಮ್ ಭಾವನ್ ತಮ್ಮನ ಹೆಂಡತಿ.
ಇವರು ನಿಮ್ಮ ಮಗಳು ಸುಧಾ, ಮತ್ತೆ ಇವಳು ನಿಮ್ಮ ಮೊಮ್ಮಗಳು ಲಚ್ಚಿ. ನೆನ್ಪಾಯ್ತಾ? ಏನಮ್ಮ ನಿನ್ ಮಗಳನ್ನೇ ಮರ್ತ್ಬಿಟ್ಯಾ? ಏನಾಯ್ತಮ್ಮ? ಅಮ್ಮ ಏನಾಗ್ತಿದ್ಯಮ್ಮ ನಿನ್ಗೆ? ಯಾಕೆ ಅಳ್ತಿದ್ಯಾ? ಏನ್ ಹೇಳ್ದಾಗ ನೋಡ್ತಿದ್ಯಾ? ನೀನ್ ಯಾಕೋ ಬೇರೆ ತರನೇ ಇದೆಯಾ? ಏನಾಗ್ತಿದ್ಯಮ್ಮ ನಿನ್ಗೆ? ಯಾಕಮ್ಮ ಇಷ್ಟೊಂದು ಅಳ್ತಿದ್ಯಾ? ಅಳ್ಬೇಡ ನೋಡು, ನೀನ್ ಈ ತರ ಹತ್ರೆ ಅಣ್ಣ ಅತ್ತಿಗೆ ಬೇಜಾರು ಮಾಡ್ಕೋತಾರೆ. ಅಳ್ಬಾರ್ದಮ್ಮ. ನೀವ್ ಹೇಳ್ತಾ ಇರೋದು ನಿಜ ಸುಧಾ ಅವ್ರೆ. ಅತ್ತೆಲೇನೋ ಚೇಂಜಸ್ ಕಾಣಿಸ್ತಾ ಇದೆ. ಮೊದ್ಲಿನ ಥರ ಇಲ್ಲ ಇವರು. ಆದ್ರೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಅತ್ತೆ ಹುಷಾರಾಗ್ತಾರೆ. ಇವ್ರ ಹುಷಾರಾದ್ರೆ ನಮ್ ಎಲ್ರಿಗಿಂತ ಖುಷಿ ಪಡೋದು ಅಣ್ಣನೇ. ಅಂದ್ರೆ ನನ್ನ ಮಗ ಗುಂಡು ಈ ಮನೇಲಿ ಇದ್ದಾನೆ.